ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಒಂದು ಮುಖ್ಯವಾದ ಮಾಹಿತಿ ಇದೆ. ಅದು 30 ಮತ್ತೆ 31ನೇ ಕಂತಿಗೆ ಸಂಬಂಧಪಟ್ಟ ಹಾಗೆ. ಮತ್ತೆ ನಿನ್ನೆಯಿಂದ ಈಗ ಆಲ್ರೆಡಿ ಸಿಎಂ ಬದಲಾವಣೆ ಆಗಿದೆ. ಶ್ರೀಯುತ ಡಿ.ಕೆ. ಶಿವಕುಮಾರ್ ಅವರು ಹೊಸ ಸಿಎಂ ಆಗಿ ಈಗ ಆಲ್ರೆಡಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಅದಾದ ನಂತರ ಏನು ಘೋಷಣೆ ಮಾಡಿದ್ದಾರೆ, ಗ್ಯಾರಂಟಿ ಯೋಜನೆಗಳಲ್ಲಿ ಏನಾದರೂ ಬದಲಾವಣೆ ಆಗಿದೆ, ಪ್ರಮುಖವಾಗಿ ಒಂದು ಬದಲಾವಣೆ ಆಗಿದೆ, ಅದರ ಬಗ್ಗೆನೂ ಸಹ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ಮತ್ತೆ ಇನ್ನ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇದೆ. ಮತ್ತೆ ಪೆನ್ಷನ್ ಮತ್ತೆ ಯುವನಿಧಿ ಹಣ ಬೇಗ ರಿಲೀಸ್ ಮಾಡ್ತಾರಾ ಇಲ್ವಾ, ಇದ್ರ ಬಗ್ಗೆನೂ ಸಹ ಮಾತಾಡೋಣ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಮೊದಲನೇದಾಗಿ ಹೇಳಬೇಕು ಅಂದ್ರೆ, ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾದ ಬದಲಾವಣೆ ಅಂದ್ರೆ ಅದು ಶಕ್ತಿ ಯೋಜನೆಯಲ್ಲಿ ಪುರುಷರಿಗೂ ಅಂದ್ರೆ ಗಂಡು ಮಕ್ಕಳಿಗೂ, ವಿದ್ಯಾರ್ಥಿಗಳೇನಿದ್ದಾರೆ ಗಂಡು ಮಕ್ಕಳಿಗೂ ಸಹ ಉಚಿತ ಬಸ್ ಪ್ರಯಾಣ ಮಾಡಲಿಕ್ಕೆ ಹೊಸ ಸಿಎಂ ಈಗ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈಗ ಇನ್ನು ಮುಂದೆ ಏನು ಮಹಿಳೆಯರು ಆಧಾರ್ ಕಾರ್ಡ್ ಅನ್ನ ಕೊಟ್ಟು ಮತ್ತೆ ವಿದ್ಯಾರ್ಥಿನಿಯರು ಆಧಾರ್ ಕಾರ್ಡ್ ಅನ್ನ ಕೊಟ್ಟು ಬಸ್ನಲ್ಲಿ ಸಂಚಾರ ಮಾಡ್ತಾ ಇದ್ರು, ಅದೇ ರೀತಿ ಈಗ ಹುಡುಗರು ಸಹ ಹೋಗಬಹುದು ಫ್ರೀಯಾಗಿ. ವಿದ್ಯಾರ್ಥಿಗಳು ಮಾತ್ರ, ಓಕೆನಾ, ಎಲ್ಲರೂ ಅಲ್ಲ, ವಿದ್ಯಾರ್ಥಿಗಳು ಮಾತ್ರ ತಮ್ಮ ಬಸ್ ಪಾಸ್ ಮಾಡಿಸ್ಲಿಕ್ಕೆ ಅಂತ ಹೇಳಿ ಏನು ದುಡ್ಡೆಲ್ಲ ಕಟ್ತಾ ಇದ್ರು, ಕಷ್ಟ ಆಗತ್ತೆ, ಅವರಿಗೂ ಸಹ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ಒಂದು ಬದಲಾವಣೆಯನ್ನ ಮಾಡಿದ್ದಾರೆ. ಖಂಡಿತವಾಗ್ಲೂ ಇದು ಎಲ್ಲಾ ಮಹಿಳೆಯರಿಗೆ ಕೊಡೋದಕ್ಕಿಂತನೂ ವಿದ್ಯಾರ್ಥಿನಿಯರಿಗೆ ಮತ್ತೆ ಏಜ್ ಆದವರಿಗೆ ಕೊಟ್ಟಿದ್ರೆ ಅನುಕೂಲ ಆಗ್ತಿತ್ತು. ಇದನ್ನ ಮೊದಲೇ ಬದಲಾವಣೆ ಮಾಡಬೇಕಾಗಿತ್ತು. ಈಗ ಬದಲಾವಣೆ ಮಾಡಿದ್ರೆ ಕಷ್ಟ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಬಟ್ ಖಂಡಿತವಾಗ್ಲೂ ಸ್ವಾಗತಾರ್ಹ ಇಂಥ ಒಂದು ಬದಲಾವಣೆ ಮಾಡಿರುವಂತದ್ದು. ಇನ್ನ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಹೇಳಬೇಕು ಅಂದ್ರೆ, ಈಗ 30ನೇ ಕಂತಿನ ಹಣ ಬಿಡುಗಡೆ ಆಗಿ ಸುಮಾರು 70ರಿಂದ 75% ಜನರಿಗೆ ಬಂದಿದ್ದು. ಎರಡನೇ ಹಂತಕ್ಕೋಸ್ಕರ ಸಾಕಷ್ಟು ಜನ ವೇಟ್ ಮಾಡ್ತಾ ಇದ್ರಿ. ಈಗ ಎರಡನೇ ಹಂತ ಬಿಡುಗಡೆ ಆರಂಭ ಆಗಿದೆ. ಇನ್ನು ಮುಂದೆ ದಿನನಿತ್ಯವೂ ಕೂಡ ಎರಡನೇ ಹಂತ ಕೂಡ ಬಿಡುಗಡೆ ಆರಂಭ ಆಗಿರೋದ್ರಿಂದ ಯಾರ್ಯಾರಿಗೆಲ್ಲ ಪೆಂಡಿಂಗ್ ಇದೆ 30ನೇ ಕಂತಿನ ಹಣ ನಿಮಗೂ ಸಹ ಜಮಾ ಆಗುತ್ತೆ. ವೇಟ್ ಮಾಡಿ, ಯಾಕಂದ್ರೆ ಇನ್ನ 20ರಿಂದ 25% ಜನರಿಗೆ ಬರೋದು ಬಾಕಿ ಇದೆ. ಹಾಗಾಗಿ ಇವತ್ತು ನಾನು ಸಂಜೆ ಕಮ್ಯುನಿಟಿ ಪೋಸ್ಟ್ ಹಾಕ್ತೀನಿ, ಚೆಕ್ ಮಾಡೋಣ ಎಷ್ಟು ಪರ್ಸೆಂಟೇಜ್ ಇಂಪ್ರೂವ್ಮೆಂಟ್ ಆಗಿದೆ ಎಲ್ಲವನ್ನೂ ಕೂಡ ನೀವು ಚೆಕ್ ಮಾಡಬಹುದು. ಓಕೆನಾ. ಅದರ ಜೊತೆಯಲ್ಲಿ ಇನ್ನ ಪ್ರಮುಖವಾಗಿ ಹೇಳಬೇಕು ಅಂದ್ರೆ, ಪೆನ್ಷನ್ ಹಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ಏಪ್ರಿಲ್ ಮತ್ತೆ ಮೇ ತಿಂಗಳ ಪೆನ್ಷನ್ ಹಣ ರಿಲೀಸ್ ಆಗಿದೆ, ಜಮಾ ಆಗ್ತಾ ಇದೆ, ನಿಧಾನವಾಗಿ ಜಮಾ ಆಗ್ತಾ ಇದೆ. ಇದು ಪ್ರಮುಖವಾಗಿ ಹೇಳಬೇಕು ಅಂದ್ರೆ, ಇದರಲ್ಲಿ ದೊಡ್ಡ ಪರಿಷ್ಕರಣೆ ಆಗ್ತಾ ಇರೋದ್ರಿಂದ ಏನ್ ಪರಿಷ್ಕರಣೆ ಆಗ್ಬಿಟ್ಟು ಅದಾದ ನಂತರ ಏನ್ ಫಿಲ್ಟರ್ ಆಗಿ ಲೀಸ್ಟ್ ಇರುತ್ತೆ ಅಂತವ್ರಿಗೆ ಹಣ ಬಿಡುಗಡೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಸ್ವಲ್ಪ ಹಣ ಜಮಾ ಮಾಡುವಂತ ಪ್ರಕ್ರಿಯೆ ಸ್ವಲ್ಪ ಸ್ಲೋ ಆಗಿದೆ. ಹಾಗಾಗಿ ಆದಷ್ಟು ಬೇಗ ಸರ್ಕಾರ ಇದನ್ನ ಮುಗಿಸ್ಬಿಟ್ಟು ಯಾರ್ಯಾರು ಅರ್ಹರಿದ್ದಾರೆ ಅವರಿಗೆ ಸರಿಯಾದ ಸಮಯಕ್ಕೆ ಹಣ ಬಿಡುಗಡೆ ಮಾಡಿದ್ರೆ ಒಳ್ಳೇದು. ಓಕೆನಾ. ಇನ್ನ ಗೃಹಲಕ್ಷ್ಮಿ ಬಾಕಿ ಕಂತಿನ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಏನು ಕಳೆದ ವರ್ಷ ಫೆಬ್ರವರಿ ಮಾರ್ಚ್ 2 ತಿಂಗಳ 5,000 ಕೋಟಿ ಹಣ ಏನಿದೆ ಅದನ್ನ ನಾನು ಬಿಡುಗಡೆ ಮಾಡೋವರೆಗೂ ಸಹ ಅದನ್ನ ಸುಮ್ಮನೆ ಇರಲ್ಲ, ನಿರಂತರವಾಗಿ ಇದ್ರ ಬಗ್ಗೆ ಸದನದಲ್ಲಿ ವಿಷಯ ಎತ್ತೀನಿ. 5,000 ಕೋಟಿ ಹಣ ಜನರಿಗೆ ಬರೋವರೆಗೂ ನಾನು ಬಿಡೋದಿಲ್ಲ ಅಂತ ಹೇಳಿ ಅದನ್ನ ಮತ್ತೆ ಅದ್ರ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ, ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮಹೇಶ್ ತೆಂಗಿನಕಾಯಿ ಅವರು ಸಹ ಇದುವರೆಗೂ ಸಹ ಮತ್ತೇನ್ ಪೆಂಡಿಂಗ್ ಇರುವಂತಹ ಹಣ ಬಿಡುಗಡೆ ಮಾಡಿಲ್ಲ ಅಂತ ಹೇಳಿದ್ದಾರೆ. ನೋಡಬೇಕಾಗಿದೆ ಹೊಸ ಸಿಎಂ ಬಂದ ಮೇಲೆ ಏನು. ಈಗ ಏಪ್ರಿಲ್ ಮೇ 2 ತಿಂಗಳ ಹಣ, ಮಾರ್ಚ್ ವರೆಗೂ ಹಣ ಬಿಡುಗಡೆ ಆಗಿದೆ. ಏಪ್ರಿಲ್ ಮೇ ಮತ್ತೆ ಕಳೆದ ವರ್ಷ ಫೆಬ್ರವರಿ ಮಾರ್ಚ್ 4 ಕಂತುಗಳು ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡಬೇಕು. ಬಾಕಿ ಇರುವಂತಹ ಯುವನಿಧಿ ಹಣ ಬಿಡುಗಡೆ ಮಾಡಬೇಕು. ಪೆನ್ಷನ್ ಹಣ ಕೂಡ ಬಹುತೇಕ ಜನರಿಗೆ ಬಂದಿಲ್ಲ. ಜೂನ್ ತಿಂಗಳವರೆಗೂ ಸಹ ಏನು 2-3 ಕಂತುಗಳನ್ನ ರಿಲೀಸ್ ಮಾಡಬೇಕು ಅಂತ ಹೇಳ್ತಾ ಆದಷ್ಟು ಬೇಗ ಸರ್ಕಾರ ರಿಲೀಸ್ ಮಾಡಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಉಪಯುಕ್ತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.